ಅನೇಕ ಹೋಟೆಲ್ಗಳಲ್ಲಿ ಈಗಾಗಲೇ ಅವರ ಇರುವಂತಹ ಮೆನುವಿನ ಅರ್ಧದಷ್ಟು ಕಟ್ ಮಾಡಿದ್ದಾರೆ. ಕೆಲವೊಬ್ರು 60% ಮೆನುವನ್ನ ಈಗ ಡಿಸ್ಕಾರ್ಡ್ ಮಾಡಿ ಒಂದಷ್ಟು ಅಗತ್ಯಕ್ಕೆ ಬೇಕಾಗಿರುವಂತ ಈ ಮೆನುವನ್ನು ತಯಾರಿಸಿಕೊಂಡಿದ್ದಾರೆ. ಆದರೆ ಹಾಸ್ಟೆಲ್ಗಳಲ್ಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ. ಪ್ರತಿದಿನ ಕೊಡುವಂತ ಊಟವನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಬದಲಿಗೆ ಮೆನು ಬದಲಾಯಿಸಿದ್ದಾರೆ. ಬದಲಾದ ಮೆನುವಿನಲ್ಲಿ ಕೇವಲ ಬದುಕೋದಕ್ಕೆ ಎಷ್ಟು ಬೇಕು, ಒಂದಿನ ತಳ್ಳೋದಕ್ಕೆ ಎಷ್ಟು ಬೇಕು, ಅಥವಾ ಸದ್ಯಕ್ಕೆ ಪೂರೈಕೆ ಆಗಿರುವಂಥ ಗ್ಯಾಸ್ ಅಥವಾ ಸೌದೆ ಒಲೆಯಲ್ಲಿ ಎಷ್ಟು ಮಾಡಬಹುದು ಅಷ್ಟನ್ನು ಮಾಡಲಾಗ್ತಾ ಇದೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಗ್ಯಾಸ್ ಇಲ್ಲ, ಹಾಗಾಗಿ ಚಪಾತಿ, ದೋಸೆ, ಇಡ್ಲಿ ಇದೆಲ್ಲ ಸಿಗ್ತಾ ಇಲ್ಲ ಹಾಸ್ಟೆಲಲ್ಲಿ. ಹೊಸಕೋಟೆ ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಮೆನುಗೆ ಬ್ರೇಕ್ ಹಾಕಿದ್ದಾರೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಹಾಸ್ಟೆಲ್ಗಳಲ್ಲಿ ಮಕ್ಕಳು ಉಳ್ಕೊಂಡಿದ್ದಾರೆ. ಕೆಲವರಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಕೆಲವರಿಗೆ ಶಾಲೆ ಕಾಲೇಜುಗಳು ಮತ್ತೆ ಆರಂಭ ಆಗಿರುವಂತಹ ಪರಿಸ್ಥಿತಿ. ಗ್ಯಾಸ್ ಇಲ್ಲ, ಹಾಗಾಗಿ ಗ್ಯಾಸ್ ಎಲ್ಲ ಆಫ್ ಆಗಿದೆ. ದೋಸೆ ಆಗಿರ್ಬೋದು ಅಥವಾ ಇಡ್ಲಿ ಆಗಿರ್ಬೋದು, ಚಪಾತಿ ಇದು ಯಾವುದು ಕೂಡ ಮಾಡ್ತಾ ಇಲ್ಲ. ಬದಲಾಗಿ ಪ್ರತಿನಿತ್ಯ ಒಂದು ರೈಸ್ ಬಾತು ಅಥವಾ ಒಂದು ಹೊತ್ತಿನ ಊಟ ರೆಡಿ ಮಾಡ್ಕೊಳ್ಳುವಷ್ಟು ಸೌದೆ ಒಲೆಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನ ಸಿಬ್ಬಂದಿ. ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಹಿನ್ನೆಲೆಯಲ್ಲಿ ಸಾಕಷ್ಟು ದೇಶಾದ್ಯಂತ LPG ಗ್ಯಾಸ್ ಸಮಸ್ಯೆಗಳು ಉಂಟಾಗಿದೆ. ಅದರಲ್ಲೂ ಹೋಟೆಲ್ಗಳಲ್ಲಿ ಒಂದು ರೀತಿಯಾದ ಸಮಸ್ಯೆಗಳು ಉದ್ಭವ ಆದರೆ ಇದರ ನಡುವೆ ಈಗ ವಿದ್ಯಾರ್ಥಿ ನಿಲಯಗಳು ಹಾಸ್ಟೆಲಲ್ಲೂ ಕೂಡ ಈಗ LPG ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸರ್ಕಾರಿ ಒಂದು ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಾನಿರುವಂಥದ್ದು. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇದೇ ಒಂದು ಹಾಸ್ಟೆಲ್ನಲ್ಲಿ ಪ್ರತಿದಿನ ಮಕ್ಕಳಿಗೆ ದೋಸೆ ಆಗಿರ್ಬೋದು, ಜೊತೆಗೆ ಚಪಾತಿ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಮೆನುವಲ್ಲಿ ಕೊಡಬೇಕಾಗುತ್ತೆ. ಆದರೆ ಇವತ್ತಿಗೆ ಆಗಂಥ ಗ್ಯಾಸು ಇನ್ನು ನಾಳೆಯಿಂದ ಕೂಡ ಸಂಪೂರ್ಣವಾಗಿ ಈ ಒಂದು ಹಾಸ್ಟೆಲ್ಗೆ ಗ್ಯಾಸ್ ಇಲ್ಲ. ಹಾಗಾಗಿ ಗ್ಯಾಸ್ನಿಂದ ಇವಾಗ ಚಪಾತಿ ಮಾಡಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಎಲ್ಲ ಕೂಡ ಈಗ ನಿಲ್ಲಿಸಲಾಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇವೆಲ್ಲ ಕೂಡ ಚಪಾತಿ ಮಾಡುವಂತಹ ಪರಿಕರಗಳೇನಿದ್ದಾವೆ ಇವೆಲ್ಲವನ್ನ ಕೂಡ ಸದ್ಯಕ್ಕೆ ಹಾಸ್ಟೆಲ್ನ ಸಿಬ್ಬಂದಿ ಬಂದ್ ಮಾಡಿದ್ದಾರೆ. ಯಾಕೆಂತಂದರೆ ಸಿಲಿಂಡರ್ಗಳ ಕೊರತೆ ಸಾಕಷ್ಟು ರೀತಿಯಲ್ಲಿ ಉದ್ಭವಿಸ್ತಾ ಇದೆ. ಸಿಲಿಂಡರ್ಗಳ ಪೂರೈಕೆ ಆಗಿದ್ದಿದ್ರೆ ಪ್ರತಿ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಮೆನುನ ಕೊಡ್ಬೋದಾಗಿತ್ತು. ಆದರೆ ಇವತ್ತಿನಿಂದ ಕೂಡ ಕೊಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಸಿಲಿಂಡರ್ಗಳು ಕೂಡ ಪೂರೈಕೆ ಆಗೋದು ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವಾಗ ಕೊಟ್ಟಿರುವಂತಹ ಇಂಡೆಂಟ್ಗಳು ಕೂಡ ಇಂಡೆಂಟ್ ಏನು ಕೊಟ್ಟಿದ್ರೆ ಅದರ ತಕ್ಕಂತೆ ಅಗತ್ಯವಾಗಿರುವಂತಹ ಸಿಲಿಂಡರ್ಗಳು ಇಲ್ಲಿಗೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಸಿಬ್ಬಂದಿಗಳು ಕೂಡ ಈಗ ಏನು ಮಾಡೋದು, ನೆಕ್ಸ್ಟ್ ಮೆನು ಯಾವ ರೀತಿ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಆತಂಕ ಕೂಡ ಅವರಲ್ಲಿ ಇರುವಂಥದ್ದು. ಈಗ ನಾನೀಗ ಹಾಸ್ಟೆಲ್ನ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಇವತ್ತು ಈ ಸಿಲಿಂಡರ್ಗಳ ಸಮಸ್ಯೆ ಏನು ಉದ್ಭವ ಆಗಿದೆ, ನಿಮ್ಮ ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಸಮಸ್ಯೆ ಉದ್ಭವ ಆಗ್ತದೆ? ಸರ್, ನಮಗೀಗ ಸದ್ಯಕ್ಕೆ ಇವತ್ತಿಗಾಗುವಷ್ಟು ಸಿಲಿಂಡ್ರ್ ಇದೆ ಸರ್. ನಾಳೆಯಿಂದ ನಮಗೆ ಸಿಲಿಂಡ್ರ್ ಇಲ್ಲ. ನಾಳೆಯಿಂದ ನಮಗೆ ಮಾಮೂಲಿಯಾಗಿ ಸರ್ಕಾರ ಏನು ಮೆನು ಚಾರ್ಟನ್ನು ಕೊಟ್ಟಿದೆ ಅದ್ರ ಪ್ರಕಾರ ನಾವು ಮಕ್ಕಳಿಗೆ ಊಟ ಬಡ್ಸೋಕ್ಕಾಗ್ತಾ ಇಲ್ಲ ಸರ್. ಕಷ್ಟ ಆಗುತ್ತೆ. ಈಗ ಇವತ್ತಿನ ಸನ್ನಿವೇಶದಲ್ಲಿ ಇವತ್ತಿನ ರಾತ್ರಿಗೆ ಒಂದು ಸಿಹಿ ಊಟ ಇದೆ. ಇವತ್ತು ಗುಲಾಬ್ ಜಾಮೂನ್ ಕೊಡಬೇಕು ಅಂತೇಳಿ ಸರ್ಕಾರದಿಂದ ಆದೇಶ ಇದೆ, ಅದನ್ನು ಕೊಡ್ತೀವಿ. ಇವತ್ತು ರಾತ್ರಿಗಾಗುವಷ್ಟು ಸಿಲಿಂಡರ್ಗಳ ವ್ಯವಸ್ಥೆ ನಮ್ಮ ಹತ್ರ ಇದೆ ಸರ್. ನಾಳೆಯಿಂದ ಈಗ 3 ದಿವಸದಿಂದನೂ ಕೂಡ ಕೊಡ್ತಾಯಿದ್ದೀವಿ. ಅವರಿಗೆ ಗ್ಯಾಸ್ ಏಜೆನ್ಸಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದು, ದಯವಿಟ್ಟು ಸಿಲಿಂಡರ್ಗಳನ್ನು ಕೊಡಿ ಅಂತೇಳಿ. ಅಲ್ಲಿ ಬುಕ್ಕೇ ಆಗ್ತಾಯಿಲ್ಲ ಸರ್. ಅಲ್ಲಿ ನಾಳೆಯಿಂದ ಬುಕ್ ಆಗಲಿಲ್ಲ ಅಂದರೆ ನಮಗೆ ಗ್ಯಾಸ್ ಸಿಲಿಂಡರ್ಗಳು ಬರಲಿಲ್ಲ ಅಂದರೆ ವಿದ್ಯಾರ್ಥಿಗಳು ಯೋಗಕ್ಷೇಮಕ್ಕೋಸ್ಕರ ನಾವೇನಾದ್ರು ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ ಸರ್. ಈಗ ನಾಳೆಯಿಂದ ಈಗ ದೋಸೆ ಮತ್ತು ಚಪಾತಿ ಕೊಡಬೇಕಾಗುತ್ತೆ. ಈಗ ಏನಾದರೂ ಸಿಲಿಂಡರ್ ಬರದೇ ಹೋದರೆ ಮೆನುನ ಏನಾದರೂ ಚೇಂಜ್ ಮಾಡ್ಕೊಳ್ತೀರಾ? ಯಾವ ಥರ ಮಾಡ್ತೀರಾ ಸರ್? ಈಗ ನಾವು ದೋಸೆ, ಚಪಾತಿ, ಇಡ್ಲಿ, ಪೂರಿ ಎಲ್ಲ ಮಾಡಬೇಕಾಗುತ್ತೆ. ಮೆನುನಲ್ಲಿ ಏನಿದೆ ಅದು ಮಾಡಬೇಕಾಗುತ್ತೆ. ಆಮೇಲೆ ಗ್ರೂಪಲ್ಲಿ ಹಾಕಬೇಕಾಗುತ್ತೆ, ಎಕ್ಸ್ ಖಾತೆಯಲ್ಲಿ ಕಳಿಸ್ಬೇಕಾಗುತ್ತೆ. ಆದ್ದರಿಂದ ನಾವು ಮೆನು ತಪ್ಪದೇ ಮಾಡ್ತಾಯಿರ್ತೀವಿ. ಈಗ ನಮಗೆ ಗ್ಯಾಸ್ ಸಮಸ್ಯೆ ಆಗಿದೆ, ಎಲ್ಲ ರಾಜ್ಯದ ಸಮಸ್ಯೆ ಆಗಿದೆ. ನಾವೀಗಾಗಲೇ ನೆನ್ನೆನೂ ಮೇಲಧಿಕಾರಿಗಳು ನಾವೆಲ್ಲ ವಾರ್ಡನ್ಗಳು ಹೋಗಿ ಅಲ್ಲಿ ಸುರೇಶ್ ಗ್ಯಾಸ್ ಏಜೆನ್ಸಿ ಅಂತ ಇದೆ, ಅಲ್ಲಿ ಹೋಗಿ ಕೇಳಿದ್ವಿ. ಅವರು ಮೇಲಧಿಕಾರಿಗಳು ಗಮನಕ್ಕೆ ಅವರು ತಂದಿದ್ದಾರೆ, ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಇವತ್ತು ಸಂಜೆ ಒಳಗಡೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿಲ್ಲ ಅಂದರೆ ನಾಳೆಯಿಂದ ನಮಗೆ ಸಮಸ್ಯೆಗಳು ಬಿಗಡಾಯಿಸ್ತದೆ. ಬೆಳಗ್ಗೆ ದೋಸೆ ಇದೆ, ನಾವಿನ್ನೂ ಯಾಕೆಂದರೆ ದೋಸೆಗೆ ಆ ತಕ್ಷಣಕ್ಕೆ ಅಕ್ಕಿ ಎಲ್ಲ ನೆನೆಸಿ ಮಾಡೋವಂಥದ್ದಲ್ಲ, ಒಂದು ದಿನ ಪ್ರಿಪೇರ್ ಮಾಡ್ಕೊಬೇಕು. ನಾಳೆ ದೋಸೆ ಮಾಡಬೇಕಂದ್ರೆ ನಾವಿನ್ನೂ ಏನು ಕ್ರಮ ತಗೊಂಡಿಲ್ಲ. ನಮ್ಮ ಮೇಲಧಿಕಾರಿಗಳ ಗಮನಕ್ಕೂ ಈಗಾಗಲೇ ತಂದಿದ್ದೀವಿ. ಆಮೇಲೆ ಸುರೇಶ್ ಗ್ಯಾಸ್ ಏಜೆನ್ಸಿಯವರು ಅವರು ಇವತ್ತು ಸಂಜೆ ಒಳಗೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೆ, ಮಾಡಿದ್ರೆ ತುಂಬ ಸಂತೋಷ. ಇಲ್ಲ ಮಾಡಲಿ ಅಂದರೆ ನಮಗೆ ಬೇರೆ ರೈಸ್ ಐಟಮ್ಗಳು ಮಾಡ್ಕೊಂಡು ಮೆನು ಚಾರ್ಟ್ನ ಬದಲಾವಣೆ ಮಾಡಬೇಕಾಗುತ್ತೆ ಸರ್. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಲ್ವ. ಬೆಳಗ್ಗೆ 9 ಗಂಟೆಗೆ ಹೊಡ್ತಾರೆ, ಸ್ಪೆಷಲ್ ಕ್ಲಾಸ್ ಅಂತಾರೆ. ಈಗಾಗಲೇ ಸೆಕೆಂಡ್ PUC ಪರೀಕ್ಷೆಗಳು ಪ್ರಾರಂಭ ಆಗಿದೆ.
ಈಗಾಗಲೇ 18ರಿಂದ SLC ಮಕ್ಕಳಿಗೆ ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ. ಹಂಗೇ ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಮಕ್ಕಳಿಗೆ 23ರಿಂದ ಪ್ರಾರಂಭ ಆಗ್ತಾಯಿದೆ. ಬರೋ ತಿಂಗಳು ಇನ್ನು 3-4ರವರೆಗೂ ಪರೀಕ್ಷೆಗಳು ನಡೆಯೋದ್ರಿಂದ ಈ ಸಮಸ್ಯೆಗಳಿಗೆ ಬೇಗ ಸ್ಪಂದಿಸಿ ನಮ್ಮ ಮೇಲಧಿಕಾರಿಗಳು ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು ಅಂದ್ಕೊಂಡಿದ್ವಿ ಸರ್. ಇಷ್ಟು ಇದು ಏನು ವಿದ್ಯಾರ್ಥಿ ನಿಲಯದ ಹಾಸ್ಟೆಲ್ನ ಸಿಬ್ಬಂದಿಗಳು ಹೇಳುವಂಥ ಮಾತು. ಈಗಾಗಲೇ ಇವತ್ತು ಸಂಜೆವರೆಗೂ ಏನಾದರೂ ಗ್ಯಾಸ್ ಅಂದರೆ ಸಂಜೆವರೆಗೂ ಆಗುತ್ತೆ. ಸಂಜೆ ನಂತರ ಏನಾದರೂ ಬರದೆ ಹೋದರೆ ನಾವು ಮೆನುಗಳನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಕೇವಲ ಅಂದರೆ ಅನ್ನ ಸಾಂಬಾರು ಏನು ಒಲೆಗಳ ಮೇಲೆ ಏನು ಮಾಡಬೇಕಾಗುತ್ತೆ ಅಂತ ಒಂದು ಐಟಮ್ನ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಕೊಡುವಂತಹ ಒಂದು ಕೆಲಸ ಆಗಬೇಕಾಗುತ್ತೆ. ಇಲ್ಲಾಂತಂದರೆ ಈಗ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಈಗ ಪರೀಕ್ಷೆಗಳು ನಡೀತಾ ಇರೋದ್ರಿಂದ ಗ್ಯಾಸ್ ಇಲ್ಲದೆ ಇದ್ದರೂ ಕೂಡ ಸಾಕಷ್ಟು ಒಂದು ನಮಗೆ ಸಮಸ್ಯೆ ಬಿಗಡಾಯಿಸೋದಂತೂ ನಿಜ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅನೇಕ ಹೋಟೆಲ್ಗಳಲ್ಲಿ ಈಗಾಗಲೇ ಅವರ ಇರುವಂತಹ ಮೆನುವಿನ ಅರ್ಧದಷ್ಟು ಕಟ್ ಮಾಡಿದ್ದಾರೆ. ಕೆಲವೊಬ್ರು 60% ಮೆನುವನ್ನು ಈಗ ಡಿಸ್ಕಾರ್ಡ್ ಮಾಡಿ ಒಂದಷ್ಟು ಅಗತ್ಯಕ್ಕೆ ಬೇಕಾಗಿರುವಂಥ ಈ ಮೆನುವನ್ನು ತಯಾರಿಸ್ಕೊಂಡಿದ್ದಾರೆ. ಆದರೆ ಹಾಸ್ಟೆಲ್ಗಳಲ್ಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ. ಪ್ರತಿದಿನ ಕೊಡುವಂಥ ಊಟವನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಬದಲಿಗೆ ಮೆನು ಬದಲಾಯಿಸಿದ್ದಾರೆ. ಬದಲಾದ ಮೆನುವಿನಲ್ಲಿ ಕೇವಲ ಬದುಕೋದಕ್ಕೆ ಎಷ್ಟು ಬೇಕು, ಒಂದು ದಿನ ತಳ್ಳೋದಕ್ಕೆ ಎಷ್ಟು ಬೇಕು, ಅಥವಾ ಸದ್ಯಕ್ಕೆ ಪೂರೈಕೆ ಆಗಿರುವಂಥ ಗ್ಯಾಸ್ ಅಥವಾ ಸೌದೆ ಒಲೆಯಲ್ಲಿ ಎಷ್ಟು ಮಾಡಬಹುದು ಅಷ್ಟನ್ನು ಮಾಡಲಾಗ್ತಾ ಇದೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಗ್ಯಾಸ್ ಇಲ್ಲ, ಹಾಗಾಗಿ ಚಪಾತಿ, ದೋಸೆ, ಇಡ್ಲಿ ಇದೆಲ್ಲ ಸಿಗ್ತಾ ಇಲ್ಲ ಹಾಸ್ಟೆಲಲ್ಲಿ. ಹೊಸಕೋಟೆ ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಮೆನುಗೆ ಬ್ರೇಕ್ ಹಾಕಿದ್ದಾರೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಹಾಸ್ಟೆಲ್ಗಳಲ್ಲಿ ಮಕ್ಕಳು ಉಳ್ಕೊಂಡಿದ್ದಾರೆ. ಕೆಲವರಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಕೆಲವರಿಗೆ ಶಾಲೆ ಕಾಲೇಜುಗಳು ಮತ್ತೆ ಆರಂಭ ಆಗಿರುವಂಥ ಪರಿಸ್ಥಿತಿ. ಗ್ಯಾಸ್ ಇಲ್ಲ, ಹಾಗಾಗಿ ಗ್ಯಾಸ್ ಎಲ್ಲ ಆಫ್ ಆಗಿದೆ. ದೋಸೆ ಆಗಿರ್ಬೋದು ಅಥವಾ ಇಡ್ಲಿ ಆಗಿರ್ಬೋದು, ಚಪಾತಿ ಇದು ಯಾವುದು ಕೂಡ ಮಾಡ್ತಾ ಇಲ್ಲ. ಬದಲಾಗಿ ಪ್ರತಿನಿತ್ಯ ಒಂದು ರೈಸ್ ಬಾತು ಅಥವಾ ಒಂದು ಹೊತ್ತಿನ ಊಟ ರೆಡಿ ಮಾಡ್ಕೊಳ್ಳುವಷ್ಟು ಸೌದೆ ಒಲೆಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನ ಸಿಬ್ಬಂದಿ. ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಹಿನ್ನೆಲೆಯಲ್ಲಿ ಸಾಕಷ್ಟು ದೇಶಾದ್ಯಂತ LPG ಗ್ಯಾಸ್ ಸಮಸ್ಯೆಗಳು ಉಂಟಾಗಿದೆ. ಅದರಲ್ಲೂ ಹೋಟೆಲ್ಗಳಲ್ಲಿ ಒಂದು ರೀತಿಯಾದ ಸಮಸ್ಯೆಗಳು ಉದ್ಭವ ಆದರೆ ಇದರ ನಡುವೆ ಈಗ ವಿದ್ಯಾರ್ಥಿ ನಿಲಯಗಳು ಹಾಸ್ಟೆಲಲ್ಲೂ ಕೂಡ ಈಗ LPG ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸರ್ಕಾರಿ ಒಂದು ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಾನಿರುವಂಥದ್ದು. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇದೇ ಒಂದು ಹಾಸ್ಟೆಲ್ನಲ್ಲಿ ಪ್ರತಿದಿನ ಮಕ್ಕಳಿಗೆ ದೋಸೆ ಆಗಿರ್ಬೋದು, ಜೊತೆಗೆ ಚಪಾತಿ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಮೆನುವಲ್ಲಿ ಕೊಡಬೇಕಾಗುತ್ತೆ. ಆದರೆ ಇವತ್ತಿಗೆ ಆಗಂಥ ಗ್ಯಾಸು ಇನ್ನು ನಾಳೆಯಿಂದ ಕೂಡ ಸಂಪೂರ್ಣವಾಗಿ ಈ ಒಂದು ಹಾಸ್ಟೆಲ್ಗೆ ಗ್ಯಾಸ್ ಇಲ್ಲ. ಹಾಗಾಗಿ ಗ್ಯಾಸ್ನಿಂದ ಇವಾಗ ಚಪಾತಿ ಮಾಡಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಎಲ್ಲ ಕೂಡ ಈಗ ನಿಲ್ಲಿಸಲಾಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇವೆಲ್ಲ ಕೂಡ ಚಪಾತಿ ಮಾಡುವಂತಹ ಪರಿಕರಗಳೇನಿದ್ದಾವೆ ಇವೆಲ್ಲವನ್ನ ಕೂಡ ಸದ್ಯಕ್ಕೆ ಹಾಸ್ಟೆಲ್ನ ಸಿಬ್ಬಂದಿ ಬಂದ್ ಮಾಡಿದ್ದಾರೆ. ಯಾಕೆಂತಂದರೆ ಸಿಲಿಂಡರ್ಗಳ ಕೊರತೆ ಸಾಕಷ್ಟು ರೀತಿಯಲ್ಲಿ ಉದ್ಭವಿಸ್ತಾ ಇದೆ. ಸಿಲಿಂಡರ್ಗಳ ಪೂರೈಕೆ ಆಗಿದ್ದಿದ್ರೆ ಪ್ರತಿ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಮೆನುನ ಕೊಡ್ಬೋದಾಗಿತ್ತು. ಆದರೆ ಇವತ್ತಿನಿಂದ ಕೂಡ ಕೊಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಸಿಲಿಂಡರ್ಗಳು ಕೂಡ ಪೂರೈಕೆ ಆಗೋದು ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವಾಗ ಕೊಟ್ಟಿರುವಂತಹ ಇಂಡೆಂಟ್ಗಳು ಕೂಡ ಇಂಡೆಂಟ್ ಏನು ಕೊಟ್ಟಿದ್ರೆ ಅದರ ತಕ್ಕಂತೆ ಅಗತ್ಯವಾಗಿರುವಂತಹ ಸಿಲಿಂಡರ್ಗಳು ಇಲ್ಲಿಗೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಸಿಬ್ಬಂದಿಗಳು ಕೂಡ ಈಗ ಏನು ಮಾಡೋದು, ನೆಕ್ಸ್ಟ್ ಮೆನು ಯಾವ ರೀತಿ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಆತಂಕ ಕೂಡ ಅವರಲ್ಲಿ ಇರುವಂಥದ್ದು. ಈಗ ನಾನೀಗ